ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವಂಥವರಿಗೂ ಮತ್ತು NSS ಕ್ಯಾಂಪಿನಲ್ಲಿ ಭಾಗವಹಿಸಿದಂತಹ ಎಲ್ಲ ಹೆಣ್ಮಕ್ಳಿಗೂ ಹಾಗೂ ಗಂಡು ಮಕ್ಕಳಿಗೂ ಎಲ್ಲ ಶಿಕ್ಷಕರಿಗೂ ನನ್ನ ಬಸವನಗರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನೀವು ಮಾಡಿರುವಂತಹ ಕೆಲಸ ತುಂಬ ಅದ್ಭುತವಾದದ್ದು. ಸ್ವಚ್ಛತೆಯೇ ದೇವರು, ಕಾಯಕವೇ ಕೈಲಾಸ, ಹರಿವೇ ಗುರು. ಬಸವಣ್ಣನವರು ಹೇಳಿದ ಹಾಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ. ಸೇಡಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಎದುರುಗಡೆ ಮತ್ತು ಅಂಗನವಾಡಿ ಎದುರುಗಡೆ ಮತ್ತು ನಮ್ಮ ಬಸವನಗರದಲ್ಲಿ ಎಲ್ಲ ಸ್ವಚ್ಛತೆ ಮಾಡಿದ್ದೀರಿ. ಒಳ್ಳೆಯ ಕೆಲಸ. ನಾವು ಯಾವಾಗಲೂ ಸ್ವಚ್ಛವಾಗಿರಬೇಕು. ಸ್ವಚ್ಛತೆಯ ದೇವರು ಅಂತ ಮತ್ತೆ ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಮನೆಯಲ್ಲೂ ಕೂಡ ನೀವೇನು ನಿಮ್ಮ ಸ್ವಲ್ಪ ಜನ ಇದ್ದೀರಿ ಇಲ್ಲಿ, ವಿದ್ಯಾರ್ಥಿಗಳಲ್ಲಿ, ಗಂಡಸು ಮಕ್ಕಳಲ್ಲಿ, ಹೆಣ್ಮಕ್ಳಲ್ಲಿ, ನಿಮ್ಮ ಮನೆಗೆ ಕಸ ಬೆಳೆಯಲ್ಲ, ನೀವು ನಿಮ್ಮ ಮನೆಗೆ ನೀರು ತುಂಬಲ್ಲ, ನಿಮ್ಮ ಮನೆಗೆ ತಂದೆ ತಾಯಿ ಹೇಳಿದ್ದು ಕೇಳಲ್ಲ. ಇಲ್ಲಿ ಗುರುಗಳು ಹೇಳಿದ ಮೇಲೆ ನೀವು ಸೇಡಮ್ದಾಗ ಬಂದು ನಮ್ಮ ಬಸವನಗರನಾಗ ನೀವು ಸ್ವಚ್ಛ ಮಾಡಿದ್ರೆ ಅಂದ್ರೆ ಭಾಳ ಖುಷಿ ಆಗ್ತದೆ. ಇದೇ ರೀತಿ ನಿಮ್ಮ ಮನೆಯಾಗೂ ಸ್ವಚ್ಛವಾಗಿ ನೀರು ತುಂಬೋದಾಗಲಿ, ಕಟ್ಗೆ ತರೋದಾಗಲಿ, ತರಕಾರಿ ತರೋದಾಗಲಿ, ಇಸ್ತ್ರಿ ಮಾಡೋದಾಗಲಿ, ಮನೆ ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ರಿ. ಸ್ವಲ್ಪ ಜನ ಇದ್ದೀರಿ, ರಾತ್ರಿ ಮಲಗಿದ ಮ್ಯಾಗ ಮುಂಜಾನೆ ಹಾಸಿಗೂ ಎತ್ತಲಾರ್ದವ್ರು ಇದರ ಒಂದು 4-5 ಮಂದಿ ಇದ್ದೀರ ಅಂತ ಅನ್ಕೋತೀನಿ ನಾ. ಎಲ್ಲರೂ ಎತ್ತೀರಿ ಎದ್ರಪ್ಲಿ ಹಾಸಿಗೆ? ನಾನು ನಂಬಲ್ಲ. ಇಲ್ಲಿ ದೇವ್ರದ ಗುಡಿ ಅದ. ಎಲ್ಲರೂ ಗಂಡಸು ಮಕ್ಕಳು ಕರೆ ಹೇಳ್ರಿ. ನೀವು ಎತ್ತುತ್ತೀರೋ ಎತ್ತಲ್ಲ ನನಗೆ ಗೊತ್ತಿಲ್ಲ. ಎತ್ತಿದವರಿಗೆ ಒಳ್ಳೇದಾಗಲಿ, ಯಾರು ಎತ್ತಿಲ್ಲಲ್ಲ ಅವ್ರು ನಾಳಿಂತೂ ಎದ್ದ ತಕ್ಷಣ ನೀವು ಹಾಸಿಗೆ ಎತ್ತಿರಿ. ನಿಮ್ಮ ಮನೆಗೆ ತಂದೆ ತಾಯಿಗೆ ಹಚ್ಚಲಕ್ಕೆ ಹೋಗ್ಬೇಡ್ರಿ, ಅಕ್ಕ ತಂಗಿದಿರೋ ದೊಡ್ಡರಿಗೆ ಹಚ್ಚಲಕ್ಕೆ ಹೋಗ್ಬೇಡ್ರಿ. ನಮ್ಮ ಕೆಲಸ ನಾವು ಮಾಡ್ಕೊಂಬ್ರಿ. ಎಲ್ಲರೂ ಸ್ವಚ್ಛವಾದಂಥ ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಸರ್. ಇದು ಆ್ಯಕ್ಚುಲಿ ಅಂದ್ರೆ ಸರ್ಕಾರದ ವತಿಯಿಂದ ಆಗಬೇಕು. ಇವ್ರು ಮಾಡ್ಲತ್ತಾರ ಅಂದ್ರೆ ನಾವು ಇನ್ನೂ ಒಂದು ನಿಮ್ಮ ಮನೆಗಳಾಗ ನಿಮ್ಮ ತಾಯಿ ತಂದೆ ಅಣ್ಣ ತಮ್ಮದವ್ರಿಗೆ ಹೇಳ್ರಿ. ಮುಂಜಾನೆ ಒಂದು ನಂದಿನಿ ಪಾಕಿಟ್ ಹಾಲು ತೊಗೊಂಬರ್ತಾರ, ತರಕಾರಿ ತೊಗೊಂಬರ್ತಾರ, ಮಟನು ಚಿಕನ್ ತರ್ತಾರ, ಬ್ರೆಡ್ ತರ್ತಾರ, ಮತ್ತು ಮೊಸರು ತರ್ತಾರ. ಒಂದು ಮನೆಗೆ ಮುಂಜಾನೆ ಬೆಳಿಗ್ಗೆ 6 ಗಂಟೆಲಿಂದ 8 ಗಂಟೆ ಒಳಗೆ 6 ಕ್ಯಾರಿ ಬ್ಯಾಗ್ ಬರ್ತಾವ. 6 ಕ್ಯಾರಿ ಬ್ಯಾಗ್ ನೀವೆಲ್ಲ ಸಾಮಾನೆಲ್ಲ ಯೂಸ್ ಮಾಡ್ಕೊಂಡು ಮತ್ತೆ ಮೋರಿಗಳ್ದಾಗ ಒಟ್ಟಾಗ್ತೀರಿ. ಆ ಮೋರಿಗಳ್ದಾಗ ನೀರುಗಳು ಹೋಗಲ್ಲ, ಎಲ್ಲ ಅಲ್ಲಿದಲ್ಲೇ ಇದಾಗ್ಬಿಡ್ತವೆ. ಅದಕ್ಕೆ ನೀವೇನು ಮಾಡಿರಿ, ನಿಮ್ಮ ಮನೆಗೆ ಅಳಿದು ಏನಾನ ಒಂದು ಬಟ್ಟೆ ಇರ್ತಾವಲ್ಲ, ಇವತ್ತು ಒಂದು ಬಟ್ಟಿಲಿಂತ ಒಂದು ಸಣ್ಣ ಬ್ಯಾಗ್ ಹೊಡೆದು ಒಂದು ಫೋಟೋ ಹೊಡೆದು ಒಂದು ಸ್ಟೇಟಸಲ್ಲಿ ನೀವು ಆಗಿಬಿಡ್ಬೇಕು. ನಾನು ನಮ್ಮ ಮನೆಗೆ ಅಳಿ ಬಟ್ಟಿಲಿಂತ ಒಂದು ಸಣ್ಣ ಬ್ಯಾಗ್ ಮಾಡೀನಿ, ಆ ಬ್ಯಾಗ್ ನಮ್ಮ ತಂದೆ ತಾಯಿ ಕೊಟ್ಟರೆ ಟಮಾಟನೋ ತರಕಾರಿನೋ ತರ್ತಾರಂತ. ನಾವು ಕ್ಯಾರಿ ಬ್ಯಾಗ್ ತಂದು ಎಲ್ಲಿ ಸಿಕ್ಕಲ್ಲಿ ಕಸ ಹಾಕಿದ್ದೇವೆ ಅಂದ್ರೆ ಕಸ ಹಾಕೋರ್ನು ನಾವೇ, ಕಸ ಬಳಿಯೋರ್ನು ನಾವೇ ಹಾಕ್ತೀವಿ. ಕಸ ಹಾಕೋರು ನಾವಾಗಬಾರ್ದು, ಕಸ ತೆಗಿಯೋರು ಹಾಕ್ಬೇಕು ಅಂತ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಎಲ್ಲರಿಗೂ ಒಳ್ಳೆಯದಾಗಲಿ.